ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ವಿಡಿಯೋ ಏನಪ್ಪ ಅಂತ ಅಂದರೆ ನಮ್ಮ ಮನೆಯಲ್ಲಿ ಮಾವಿನ ಮೇಳ. ಸೊ ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ಸೌಮ್ಯ ಫ್ರೆಂಡ್ಸು ಬರ್ತಾ ಇದ್ದಾರೆ, ಆ್ಯಂಡ್ ನಮ್ಮ ಮನೇಲಿರೋ 4 ಜನ. ಸೊ ತುಂಬ ಜನ ಫ್ರೆಂಡ್ಸ್ ಅಂತ ಅಲ್ಲ, ಒಂದು 2-3 ಜನ ಅಷ್ಟೇ ಬರ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ಮಾವಿನ ಹಣ್ಣಿನ ಎಲ್ಲ ಸ್ಪೆಷಾಲಿಟಿ ಆಲ್ಮೋಸ್ಟ್ ನಮಗೆ ಬರೋ ಅಂತ ಎಲ್ಲ ಡಿಶಸ್ನ ನಾವಿವತ್ತು ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಯಾಕೆ ಅಂತ ಅಂದರೆ ಬಿಕಾಸ್ ನೀವು ತುಂಬ ಹೋಟೆಲ್ಸ್ನ ನೋಡಿರ್ತೀರ, ತುಂಬ ದೊಡ್ಡ ಕ್ಯೂ ಹಚ್ಕೊಂಡು ನಾವು ಹೋಗಿ ನಿಂತ್ಕೊಂಡು ಊಟ ಮಾಡಿಬಿಟ್ಟು ಬರಬೇಕು. ಆ್ಯಂಡ್ ಮನೆಯಲ್ಲೇ ಮಾಡಿದ್ರೆ ತುಂಬ ಹೈಜಿನಿಕ್ ಆಗಿರುತ್ತೆ, ಆ್ಯಂಡ್ ಎಷ್ಟು ಬೇಕೋ ಅಷ್ಟು ತಿನ್ಬೋದು, ಸಂಜೆನೂ ತಿನ್ಕೋಬೋದು ಜಾಸ್ತಿ ಉಳಿದ್ರೆ. ಸೊ ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಮಾವಿನ ಹಣ್ಣಿನ ಸೀಸನ್ ಬಂದಾಗ ನಮ್ಮ ಮನೆಯಲ್ಲಿ ಒಂದು ಸಲ ನಾವು ಈ ಮಾವಿನ ಮೇಳನ ಮಾಡೇ ಮಾಡ್ತೀವಿ, ಮಾವಿನ ಹಣ್ಣಿನ ಸ್ಪೆಷಾಲಿಟಿನ ಮಾಡೇ ಮಾಡ್ತೀವಿ. ಅಂದರೆ ಪರ್ಟಿಕ್ಯುಲರ್ಲಿ ದಿನ ಒಂದೊಂದು ಡಿಶ್ ಎಲ್ಲರ ಮನೇಲೂ ಮಾಡ್ಬೋದು, ಬಟ್ ಇವತ್ತು ಎಲ್ಲ ಡಿಶಸ್ ಆಲ್ಮೋಸ್ಟ್ 99% ಎಲ್ಲ ಡಿಶಸಲ್ಲೂ ಮಾವಿನಕಾಯಿ ಇರುತ್ತೆ. ಸೊ ಮಾವಿನಕಾಯಿನ ಮೇಳಕ್ಕೆ ನಮ್ಮ ಮನೆಯಲ್ಲಿ ಎಲ್ಲರೂ ರೆಡಿ ಮಾಡ್ಕೋತಾ ಇದ್ದಾರೆ. ಇವತ್ತಿನ ಶೆಫ್ ಬಂದು ನಮ್ಮ ಸೌಮ್ಯ, ಆ್ಯಕ್ಚುಲಿ ಮೇನ್ ಶೆಫು. ನಾವೆಲ್ಲ ಹೆಲ್ಪರ್ಸ್ ಆಗಿ ಅವಳಿಗೆ ಸಹಾಯ ಮಾಡ್ತಾ ಇದ್ದೀವಿ. ಅಲ್ಲಿ ನಮ್ಮ ಮನೆಗೆ ಯಾರ್ಯಾರು ಬರ್ತಾರೆ, ನಾವು ಏನೇನು ಡಿಶಸ್ ಮಾಡ್ತೀವಿ, ಅದೆಲ್ಲ ಹೇಗೆ ಟೇಸ್ಟ್ ಇದೆ, ಸೊ ಅದೆಲ್ಲ ನಾನು ನಿಮಗೆ ಈ ವಿಡಿಯೋಲಿ ತೋರಿಸ್ತೀನಿ. ಆ್ಯಂಡ್ ಈ ಇಯರಿಂಗ್ ಬಗ್ಗೆ ಸ್ಪೆಷಲಾಗಿ ಹೇಳಬೇಕು ಅಂತ ಅಂದರೆ ಇದನ್ನು ನಮ್ಮ ಅಕ್ಕ ಆ್ಯಕ್ಚುಲಿ ಕಸ್ಟಮೈಸ್ ಮಾಡಿದ್ದು. ಸೊ ಈ ಔಟ್ಫಿಟ್ಗೆ ಇದು ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನು ಹಾಕ್ಕೊಂಡಿದ್ದೀನಿ. ಹೋಪ್ ಇಟ್ ಈಸ್ ಲುಕಿಂಗ್ ಗುಡ್, ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಬನ್ನಿ ಮಾವಿನ ಮೇಳಕ್ಕೆ ಎಲ್ಲ ರೆಡಿ ಮಾಡೋಣ. ಏನಿವತ್ತು ನಮ್ಮ ಮನೆಯಲ್ಲಿ ಮಾವಿನ ಮೇಳ, ಮಾವಿನ ಮೇಳ, ಮಾವಿನ ಮೇಳ. ಏನಾಗಿದೆ ಅಪ್ಪ ನಿನಗೆ ಇವತ್ತು ನಮ್ಮ ಮನೆಯಲ್ಲಿ ಎಲ್ಲ ಮಾವಿನ ಮೇಳ, ಮಾವಿನ ಮೇಳ, ಮಾವಿನ ಮೇಳ. ಎಲ್ಲ ಊಟಕ್ಕೆ ಬನ್ನಿ. ನಾರ್ಮಲ್ ಆಗಿ ಹೇಳಪ್ಪ. ನಮ್ಮ ಮನೆಯಲ್ಲಿ ಮಾವಿನ ಮೇಳ, ಮಾವಿನ ಮೇಳ, ಮಾವಿನ ಮೇಳ. ಸಾಕಾಗಬೇಕಾ? ಬಂದು ಐ ಆಮ್ ನಾಟ್ ಇನ್ ಟು ಮಚ್ ಕುಕ್ಕಿಂಗ್. ನನಗಿಷ್ಟ ಆಗಲ್ಲ ಅಷ್ಟೊಂದು ಕುಕ್ಕಿಂಗ್ ಮಾಡೋದಕ್ಕೆ, ಬಟ್ ಐ ಕ್ಯಾನ್ ಹೆಲ್ಪ್. ಯಾರು ಕುಕ್ ಮಾಡ್ತಾ ಇದ್ದಾರಲ್ವ ಅವ್ರಿಗೆ ಸ್ವಲ್ಪ ನಾನು ಹೆಲ್ಪ್ ಮಾಡ್ತೀನಿ. ಬಟ್ ಆ್ಯಕ್ಚುಲಿ ಅದನ್ನಾದರೂ ಮಾಡಬೇಕು, ಕುಕ್ಕಿಂಗ್ ಮಾಡಲ್ಲ ಅಂದರೆ. ಯಾಕಂದರೆ ನಾನು ಏನೇ ಕುಕ್ ಮಾಡಿದ್ರೂ ನನಗೆ ಅಷ್ಟು ಅದನ್ನು ಮತ್ತೆ ತಿನ್ನಬೇಕು, ಮತ್ತೆ ಮಾಡಬೇಕು, ಆ ಟೇಸ್ಟೇ ಬರಲ್ಲ. ಅದು ಏನಕ್ಕೆ ಗೊತ್ತಿಲ್ಲ, ಎಷ್ಟೇ ಪ್ರೀತಿಯಿಂದ ಮಾಡಿದ್ರೂ ಮೇ ಬಿ ಇಂಟ್ರೆಸ್ಟ್ ಇಲ್ಲ ಅಂತ ಅನಿಸುತ್ತೆ, ಅದಕ್ಕೇ ಅದು ಹಂಗಾಗತ್ತೆ. ಸೊ ನನಗೆ ಯಾವತ್ತೂ ಕುಕ್ಕಿಂಗ್ ಮಾಡಬೇಕು, ನಾನು ಆ ಥರ ಕುಕ್ ಮಾಡಬೇಕು, ಈ ಥರ ಕುಕ್ ಮಾಡಬೇಕು, ಅವ್ರಿಗೆ ತಿನ್ನಿಸ್ಬೇಕು, ಇವ್ರಿಗೆ ತಿನ್ನಿಸ್ಬೇಕು ಅನ್ನೋದು ಒಂದು ಥಾಟೇ ನನಗೇನಿಲ್ಲ. ನಮ್ಮ ಮನೇಲಿ ಏನೇ ಹಬ್ಬ ಇರಲಿ, ಫಂಕ್ಷನ್ ಇರಲಿ, ಆ್ಯಕ್ಚುಲಿ ಎಲ್ಲರೂ ಕುಕ್ಕಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಆ್ಯಂಡ್ ನಮ್ಮ ಅಕ್ಕ ಯಾವಾಗಲೂ ಬಂದಿರ್ತಾಳೆ. ಆ್ಯಕ್ಚುಲಿ ನಮ್ಮ ಡ್ಯಾಡಿನೂ ಸಖತ್ ಹೆಲ್ಪ್ ಮಾಡ್ತಾರೆ ಕುಕ್ಕಿಂಗಲ್ಲಿ. ಅಪ್ಪ ಇವಾಗ ಏನು ಮಾಡಿದೆ? ಈಗ ಇದು ಮಾಡಿದೆ, ಜಟ್ಪಟ್ ಉಪ್ಪಿನಕಾಯಿ. ತೋರಿಸು. ಜಟ್ಪಟ್ ಉಪ್ಪಿನಕಾಯಿ ಇದು. ಆವಾಗಲೇ ರೆಸಿಪಿ ಹೇಳಿದ್ರಲ್ಲ, ಅದೇ ಥರನ ಮಾಡಿದ್ದು? ಅದೇ ಥರನೂ ಮಾಡಿದ್ದು. ತಿನ್ನೋಡು, ಟೇಸ್ಟ್ ನೋಡು. ಚೆನ್ನಾಗಿದೆ. ಏನದು ಪೌಡ್ರು ಬೇರೆ ಖಾರ ಪುಡಿ ಹಾಕಿಯಲ್ಲ? ಎರಡು ಹಾಕಿದ್ರಿ. ಚೆನ್ನಾಗಿದೆ. ಚೆನ್ನಾಗಿದೆ, ಖಾರ. ಒಂದು ಡಿಶ್ ರೆಡಿ ಆಗಿದೆ. ಸೊ ಇವಾಗಿನ್ನ ಜಸ್ಟ್ ಉಪ್ಪಿನಕಾಯಿ ಸೈಡ್ಸ್ ರೆಡಿ ಆಗಿದೆ. ಮಾವಿನಕಾಯಿ ತಂಬಳಿ, ಮಾವಿನಕಾಯಿ ಅಪ್ಪೆ ಹುಳಿಗೆ ಇಲ್ಲಿ ಮಾವಿನಕಾಯಿನ ಬೇಯಿಸ್ತಾ ಇದ್ದಾರೆ. ಆ್ಯಂಡ್ ಮಾವಿನಕಾಯಿ ತವೆ ಮಾಡೋದಕ್ಕೆ ಬೇಳೆನ ಕುದಿಸೋಕ್ಕೆ ಹಾಕಿದ್ದಾರೆ. ಇದೇನಮ್ಮ? ಯಾವುದು? ಕೋಸಂಬರಿ. ಕೋಸಂಬರಿ ಮಾಡ್ತಾರೆ ಇವಾಗ. ಹೆಸರು ಬೇಳೆ ನೆನೆ ಹಾಕಿದ್ದಾರೆ. ಸೊ ಇಲ್ಲಿ ಸೌಮ್ಯ ಯಾವ್ಯಾವ್ದಕ್ಕೆ ಕಟ್ ಮಾಡ್ಕೋತಾ ಇದೆಯಾ? ಸೊ ಇದನ್ನು ನಾನು ತೆಗೆದಿದ್ದೀನಿ ಆಲ್ರೆಡಿ, ಪಲ್ಪ್ ಎಲ್ಲ ಡಿಶಸ್ಗೂ ಬೇಕು ಅಂತ. ಸೊ ನಮ್ಮ ಸೌಮ್ಯ ಗುಳುಂಬ ಮಾಡೋದಕ್ಕೆ ಕಟ್ ಮಾಡ್ಕೋತಾ ಇದ್ದಾಳೆ. ಸೊ
ನಡೀತಾ ಇದೆ ಅಡಿಗೆ ಫುಲ್ ಭರ್ಜರಿಯಾಗಿ ನಡೀತಾ ಇದೆ. ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಕೊಂಡು ಓ ಬಿಸಿ ಬಿಸಿ ತವೆ. ನಮ್ಮ ಸೌಮ್ಯ ಅಂತ ಇವತ್ತಿಷ್ಟು ಡೆಡಿಕೇಟೆಡ್ ನಾನು ಯಾವತ್ತೂ ನೋಡಿಲ್ಲ. ಇಷ್ಟು ದೊಡ್ಡ ಸೌಮ್ಯ ಡೆಡಿಕೇಟೆಡ್ ಅಡುಗೆ ಮಾಡುವ ಎಷ್ಟೋ ಸಲ ಮಾಡಿ ಇಷ್ಟೊಂದೆಲ್ಲ ಡಿಶಸ್ ಆಲ್ಮೋಸ್ಟ್ ಇವಳು ಒಬ್ಬಳೇ ಮಾಡಿರೋದು ಅಲ್ವಾ ಅಮ್ಮ? ಹೌದು ಸೌಮ್ಯನ ಇಲ್ಲ ಅಮ್ಮ ಫುಲ್ ಜಲಸ್. ಸರಿ क्या कर रहे ಸೌಮ್ಯ? ಅಪ್ಪ ಇಲ್ಲಿ ಏನೋ ಹಾಕಿದ್ ನೋಡಿ ಇದಕ್ಕೆ ಕರೆಕ್ಟಾ? ಗ್ರೀನ್ ಕಲರ್ ಯಾಕೆ ಆಗೈತದ? ಏನಿದು? ಅಪ್ಪೆ ಹುಳಿ ರೆಡಿ. ಇದೇನು? ಅದು ಸಾಸ್ವಿ. ಸಾಸಿವೆ, ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಗುಳುಂಬ, ಮಾವಿನಕಾಯಿ ತಂಬುಳಿ, ಇದು ಹೋಳಿಗೆ ಹೂರ್ಣ ರೆಡಿ. ರೆಡಿನಾ? ತಿನ್ನಕ್ಕೆ ರೆಡಿನಾ? ರೆಡಿನಾ? ಹ್ಞೂ ಮಾತಾಡು, ರೆಡಿ ಅನ್ನೋ. ನಮ್ಮ ಮನೇಲಿ 2 ರಾಜ ಇದ್ದಾರೆ. ಸಾರಿ, ಒಂದು ರಾಜ ಒಂದು ರಾಣಿ. ಇವನು ಗುಂಡ ಅಂತ. ಗುಂಡ 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 ಇವನು ನಮ್ಮ ಸೌಮ್ಯನ್ ಬೆಕ್ಕು. ಇವನು ನಮ್ಮ ಗುಂಡ. ಇವನು ಸಖತ್ ಚೆನ್ನಾಗಿದ್ದಾನೆ ಇವನು ನೋಡೋಕ್ಕೆ. ಇವಳೊಬ್ಳು ಗುಂಡಮ್ಮ. ಇವಳಿಗೆ ಪಾಪ ನೆನ್ನೆಲ್ಲ ಹುಷಾರಿರಲಿಲ್ಲ. ಇವ್ ಸ್ವಲ್ಪ ಹುಷಾರಾಗೋಳೆ. ಗುಂಡಮ್ಮ ಗುಂಡಮ್ಮ ಮುದ್ದು ಬಂಗಾರಿ, ನನ್ನ ಬಂಗಾರಿ ಇವಳು. ಇವ್ರು ಯಾರು ಜಾಸ್ತಿ ಮೈ ಮೇಲೆ ಬರಲ್ಲ. ಇಲ್ಲಿ ನೋಡಿ ಸಿಟ್ಟು ಬಂದಿದೆ ಅವಳಿಗೆ. ರಾಣಿ ಇವಳು, ನಮ್ಮನೆ ರಾಣಿ ಗುಂಡಮ್ಮ ಇವಳು. ಮಾವಿನ ಹಣ್ಣು ತಿಂತೀಯಾ ಮನೆ ಹೇಳು? ಅಯ್ಯೋ 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 ಅಯ್ಯೋ, ಸಿಟ್ಟು ಬಂದಿದೆ ಅವಳಿಗೆ, ಓಡ್ತಾವಳೆ. ಇಲ್ಲಿ ನಮ್ಮ ಅಕ್ಕ ಮಾವಿನ ಹಣ್ಣಿನ ಹೋಳಿಗೆ ಮಾಡೋದಕ್ಕೆ ಹೂರಣ ರೆಡಿ ಮಾಡಿದ್ಲು. ಸೊ ಅದನ್ನು ಉಂಡೆ ಕಟ್ಕೊಡು, ಸೊ ಹೋಳಿಗೆ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿದ್ಲು. ಸೊ ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವಳ ಫ್ರೆಂಡು ಪೂಜಾನೂ ಬಂದಿದ್ಲು. ಹಾಗೆ ಮಾತಾಡ್ತಾ ಅದು ಇದು ಹೇಳ್ತಾ ಮಾಡ್ತಾಯಿದ್ವಿ. ಆಮೇಲೆ ಮೈಥಿಲಿನೂ ಬಂದು ಜಾಯಿನ್ ಆದರು. ಸೊ ಈಗ ನಾವೆಲ್ಲ ನಮ್ಮ ಚೈಲ್ಡ್ಹುಡ್ ಸ್ಟೋರೀಸು, ಕಾಲೇಜ್ ಡೇ ಸ್ಟೋರೀಸು, ನಾವು ಬೆಳಗಾಮಿಂದ ಬೆಂಗಳೂರಿಗೆ ಹೆಂಗೆ ಬರ್ತಾಯಿದ್ವಿ, ಬೆಂಗಳೂರು ಬಂದಾಗ ನಾವು ಏನೇನು ಮಾಡ್ತಾಯಿದ್ವಿ ಅಂತ ಎಲ್ಲ ಮಾತಾಡ್ಕೊಳ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು ಆ ಡೇಸ್ ಎಲ್ಲ. ಜಸ್ಟ್ 5000 ರೂಪೀಸ್ ಕೊಟ್ಟು ನಮಗೆ 4-5 ದಿನ ಅಂತ ಕಳಿಸೋರು ಬ್ಯಾಂಗ್ಳೂರಿಗೆ. ಅಂದರೆ ನಾನು ಏರ್ ಹೋಸ್ಟೆಸ್ ಆಗ್ತೀನಿ, ನಾನು ಇಂಟರ್ವ್ಯೂಸ್ ಕೊಡ್ತೀನಿ ಅಂತ ಸುಮ್ಮನೆ ನೆಪ ಮಾಡ್ಕೊಂಡು ಬರ್ತಾಯಿದ್ದೆ. ಆಗ ನಾನು, ಪೂಜಾ, ನಮ್ಮ ಸೌಮ್ಯ 3 ಜನ ಬರ್ತಾಯಿದ್ವಿ. ಮಜಾ ಇತ್ತು ಆ ಡೇಸ್ ಎಲ್ಲ. ಮಾತಾಡ್ತಾ ಅಡುಗೆನೂ ರೆಡಿ ಆಗ್ತಾಯಿತ್ತು. ಈಚ್ ಆ್ಯಂಡ್ ಎವ್ರಿ ಒನ್ ವೆರ್ ಬ್ಯುಸಿ. ಎಲ್ಲರೂ ಸಹಾಯ ಮಾಡ್ತಾಯಿದ್ರು. ಎಲ್ಲರೂ ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಿದ್ರು. ಸೊ ಈ ಥರ ಫ್ರೆಂಡ್ಸ್ ನಮ್ಮ ಮನೆಗೆ ತುಂಬ ಬರೋರು, ಯಾವಾಗ್ಲೂ ಬರೋರು. ಕಾಲೇಜ್ ಡೇಸು, ಸ್ಕೂಲ್ ಡೇಸು ಎಲ್ಲ. ಅವಾಗೆಲ್ಲ ನಮಗೆ ಸಖತ್ ಖುಷಿ ಆಗೋದು. ಎಲ್ಲರೂ ಅಡುಗೆ ಮಾಡೋದು, ತಿನ್ನೋದು. ಫ್ರೆಂಡ್ಸ್ ಬಂದಾಗ ಒಂಥರ ಮಜಾ ಮನೇಲಿ. ಸೊ ನಮ್ಮ ಮನೇಲೂ ಎಲ್ಲ ಸಖತ್ ಇಷ್ಟಪಡ್ತಾರೆ ಈ ಥರ. ಎಲ್ಲರೂ ಬಂದು ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಅದರಲ್ಲೂ ಹೇಳಬೇಕು ಅಂದರೆ ಯಾರು ನನಗೆ ಯಾಕಪ್ಪ ಊಟಕ್ಕೆ ಕರೆದಿದ್ದಾರೆ, ಸುಮ್ಮನೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಅನ್ನಲ್ಲ. ಇಲ್ಲಿ ನೋಡಿ ಹೆಂಗೆ ಬಿಸಿ ಬಿಸಿ ಹೋಳಿಗೆ ರೆಡಿ ಆಯಿತು. ಹೋಳಿಗೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಆ ಮಾವಿನ ಹಣ್ಣಿನ ಫ್ಲೇವರ್ಸ್ ಎಲ್ಲ ಸಿಗ್ತಾಯಿತ್ತು ತಿಂದಾಗ. ಸೊ ತುಂಬ ಚೆನ್ನಾಗಿತ್ತು. ಇದೊಂದು ಒಂಥರ ಹಬ್ಬ ಥರ ಆಗೋಯ್ತು ನಮ್ಮ ಮನೇಲಿ. ಎಲ್ಲರೂ ಬಂದು ಎಲ್ಲರೂ ಮಾತಾಡ್ಕೊಂಡು ನಗಾಡ್ಕೊಂಡು ಇಷ್ಟು ಮಜಾ ಮಾಡಿಕೊಂಡು. ಕಾಲೇಜ್ ಡೇಸ್ ಆದಮೇಲೆ ಎಲ್ಲರೂ ಕೆಲಸ ಅದು ಇದು ಅಂತೆಲ್ಲ ಬ್ಯುಸಿ ಆಗಿದ್ವಿ. ಬಟ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಈ ಥರ ಒಂದು ಟೈಮ್ ನಮಗೆಲ್ಲ ಸಿಕ್ತು. ಆ್ಯಂಡ್ ವಿ ಹ್ಯಾಡ್ ಲಾಟ್ಸ್ ಆಫ್ ಫನ್. ಮಜಾ ಮಾಡಿಕೊಂಡು ಈ ಒಂದು ಮಾವಿನ ಮೇಳ ಮಾಡಿದ್ವಿ. ರಂಬಾ ಉರ್ವಶಿ, ಮೇನಕ, ಅಪ್ಸರ. ಇನ್ನೊಂದ್ಸಲ ರಂಬಾ, ಉರ್ವಶಿ, ಮೇನಕ, ಅಪ್ಸರ. ಶೂರ್ಪನಖಿ ಅಂತಮ್ಮ ನೀನು. ಸೌಮ್ಯ 2:30 3:30. ಅಯ್ಯಯ್ಯೋ
3:30 ರಾಮ ಯಾರು ಎಲ್ಲರೂ ಬಂದವರೆಲ್ಲ ಹೋದ್ರ ಇವ್ರದ್ದು ಅಡುಗೆ ಆಗಿಲ್ಲ ಅಂತ. ಇದು ಮ್ಯಾಂಗೋ ಕೇಸರಿ ಬಾತ್, ಮ್ಯಾಂಗೋ ಕುಲ್ಫಿ, ಆಮ್ರಸ್, ಮ್ಯಾಂಗೋ ಮಸ್ತಾನಿ, ಸಾಸಿವೆ, ಉಪ್ಪಿನಕಾಯಿ, ಶಾವಿಗೆ ಪಾಯಸ ಮ್ಯಾಂಗೋ ಫ್ಲೇವರ್, ಇದು ಮ್ಯಾಂಗೋ ಚಟ್ನಿ, ಇದು ಕಾಯಿ ರಸ, ಕುಳುಂಬ, ಮ್ಯಾಂಗೋ ತವೆ, ಮ್ಯಾಂಗೋ ಚಿತ್ರಾನ್ನ, ಆಮೇಲೆ ಕೋಸಂಬರಿ, ಅಪ್ಪೆ ಹುಳಿ, ತಂಬುಳಿ. ಇದು ಮ್ಯಾಂಗೋ ರೋಲ್, ಆದರೆ ಈ ರೋಲ್ ಓಪನ್ ಮಾಡೋಕ್ಕೆ ಬರ್ತಾ ಇಲ್ಲ, ಒಂದು ಪ್ಲ್ಯಾನ್ ಫ್ಲಾಪ್ ಆಗಿದೆ. ಇವತ್ತು ನಮ್ಮ ಮನೆಯಲ್ಲಿ ಮ್ಯಾಂಗೋ ಮೇಳ. ಸೊ ಇಷ್ಟೊಂದೆಲ್ಲ ವೆರೈಟೀಸ್ ಮಾಡಿದ್ದೀವಿ. ಸೊ ಇನ್ನೂ ಟೇಸ್ಟ್ ಮಾಡಿಲ್ಲ, ತುಂಬ ಟೈಮ್ ಆಗೋಯ್ತು, ಆಲ್ರೆಡಿ 3:30. ಬಟ್ ಇಷ್ಟೊಂದೆಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಸೊ ಮ್ಯಾಕ್ಸಿಮಮ್ ಎಲ್ಲದನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ. ಇನ್ನು ಬರೀ ತಿನ್ನೋದು ಒಂದೇ ಬಾಕಿ. ತಿಂದುಬಿಟ್ಟು ಹೇಗಿದೆ ಅಂತ ಎಲ್ಲರೂ ಹೇಳ್ತೀವಿ. ಸೊ ನೋಡಿದ್ರಲ್ವ, ಇಷ್ಟೊಂದೆಲ್ಲ ಮಾಡಿದ್ದೀವಿ. ಸ್ವಲ್ಪ ಮೇಕಿಂಗ್ ವೀಡಿಯೋಸ್ನು ಮಾಡಿದ್ದೀನಿ. ಪರ್ಟಿಕ್ಯುಲರ್ ನಿಮ್ಗೆ ಇದೇ ಡಿಶ್ದು ವ್ಲಾಗ್ ಬೇಕು, ಫುಲ್ ಕಂಟಿನ್ಯೂ ರೆಸಿಪಿ ಬೇಕು ಅಂತ ಅಂದರೆ ನನಗೆ ಕಮೆಂಟ್ಸ್ ಸೆಕ್ಷನಲ್ಲಿ ತಿಳಿಸಿ. ಸೊ ಹೇಗಿತ್ತು ನಮ್ಮ ಮನೆಯ ಮ್ಯಾಂಗೋ ಮೇಳ ವೀಡಿಯೋ ಅನ್ನೋದನ್ನು ಕೂಡ ನನಗೆ ತಿಳಿಸಿ. ಸೊ ದೊಡ್ಡ ಹೋಟೆಲ್ಸ್ಗೆ ಹೋಗಿ ಕ್ಯೂ ಹಚ್ಕೊಂಡು ಲೈನ್ ಹಚ್ಕೊಂಡು 1 ಅವರ್ ಕಾದ್ಬಿಟ್ಟು ಬರೀ ಒಂದು ಸಲ ಊಟ ಮಾಡೋದಕ್ಕಿಂತ ನೀವೇ ನೋಡ್ಕೊಂಡು ತಿಳ್ಕೊಂಡು ನಿಮ್ಮ ಮನೇಲೇ ಮಾಡ್ಕೊಳ್ಳಿ. ಸೊ ದಿನಾನೂ ತಿನ್ಬೋದು. ಮ್ಯಾಂಗೋ ಸೀಸನ್ ಇದ್ದಾಗ ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಒಂದು ಸಲನಾದರೂ ಮಾಡಲೇಬೇಕು. ನೀವು ಮಾಡ್ಕೊಳ್ಳಿ. ನೀವು ಚೆನ್ನಾಗಿ ಮ್ಯಾಂಗೋ ಸೀಸನಲ್ಲಿ ಚೆನ್ನಾಗಿ ಮ್ಯಾಂಗೋ ಡಿಶಸ್ನ ಮಾಡ್ಕೊಂಡು ತಿನ್ನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಆ ನೇಮ್ನ ಹಾಕಿಬಿಟ್ಟು ಫುಲ್ ರೆಸಿಪಿ ಅಂತ ಕಮೆಂಟ್ ಮಾಡಿ, ನಾನು ಅದೇ ಒಂದು ಪರ್ಟಿಕ್ಯುಲರ್ ವ್ಲಾಗ್ನ ಮಾಡಿಬಿಟ್ಟು ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಿ ಐ ಇನ್ ಮೈ ನೆಕ್ಸ್ಟ್. ಫೈನಲಿ ನಮ್ಮ ಅಡುಗೆ 4 ಗಂಟೆಗೆ ರೆಡಿ ಆಯಿತು. ಆ್ಯಂಡ್ ಇಷ್ಟೊಂದೆಲ್ಲ ವೆರೈಟೀಸ್ ಇಟ್ಕೊಂಡು ಅದನ್ನು ಬಾಳೆ ಎಲೆಯಲ್ಲಿ ಊಟ ಮಾಡಲಿಲ್ಲ ಅಂದರೆ ಏನು ಚಂದ ಹೇಳಿ. ನನಗಂತೂ ಬಾಳೆ ಎಲೆ ಊಟ ಅಂದರೆ ತುಂಬ ಇಷ್ಟ. ಆ್ಯಂಡ್ ವೆರೈಟೀಸ್ ಆಫ್ ಫುಡ್ನ ತಿನ್ನೋದು ಅಂದ್ರೂ ತುಂಬ ಇಷ್ಟ. ಇವತ್ತು ಇಷ್ಟೊಂದು ವೆರೈಟೀಸ್ ಮಾಡಿದ್ವಿ, ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ತಿನ್ನೋಣ ಅಂತ ಹೇಳಿಬಿಟ್ಟು. ಸೊ ನೋಡಿ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ತಟ್ಟೆ ಮಾತ್ರ. ಎಲ್ಲ ಮಾಡಿದ್ದು ನಮ್ಮ ಸೌಮ್ಯ, ನಮ್ಮಮ್ಮ 80%. ಸೊ ನಾನು ಜಸ್ಟ್ 20% ಹೆಲ್ಪ್ ಮಾಡಿದ್ದೆ ಅಷ್ಟೇ. ಇದು ಸೌಮ್ಯ ಪ್ಲ್ಯಾನ್ ಆಗಿತ್ತು. ಆ್ಯಂಡ್ ತುಂಬ ಖುಷಿ ಆಯಿತು. ಈ ಡೇ ಅಂತೂ ಮರೆಯೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು ಊಟ ಎಲ್ಲ. ಎಲ್ಲರೂ ಸಖತ್ ಇಷ್ಟಪಟ್ಟು ತಿಂದರು. ನಾನಂತೂ ಸಖತ್ತಾಗಿ ಇಷ್ಟಪಟ್ಕೊಂಡು ತಿಂದೆ. ರಾತ್ರಿನೂ ತಿಂದೆ, ನೆಕ್ಸ್ಟ್ ಡೇಗೂ ಏನೇನು ಇಡ್ಬೋದು ಅದನ್ನು ಇಟ್ಟುಬಿಟ್ಟು ತಿಂದೆ. ಸೊ ಸೂಪರಾಗಿ ಆಗಿತ್ತು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ವಿಡಿಯೋ? ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಅಕ್ಷತಾ ದೇಶಪಾಂಡೆ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.